ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು 6 ಅಬೌಟು ಟೆನ್ಸಸ್ನ ಮುಂದುವರೆದ ಭಾಗ ನೋಡೋಣ. ಕಂಡೀಷನಲ್ಲು ಟೆನ್ಸಸ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಇವತ್ತು ನಾನು ಹೇಳ್ತಿರೋದು 6 ಅಬೌಟು ಟೆನ್ಸಸ್ಸು ಅಂದರೆ ಎಲ್ಲ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ನಾನು ಹೇಳ್ತಿರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ರೋಮನ್ ನಂಬರು 7 ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನು ಓಪನ್ ಕಂಡೀಷನಲ್ಲು ಕ್ಲಾಸಸ್ಸು ಮತ್ತೆ ಹೇಳ್ತೀನಿ. ಇನ್ನು ಓಪನ್ ಕಂಡೀಷನಲ್ಲು ಕ್ಲಾಸಲ್ಲಿ ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟು ಪ್ಲಸ್ ಸಿಂಪಲ್ ಪ್ರೆಸೆಂಟು ಆರ್ ಫ್ಯೂಚರ್ ಇದೆ. ನಾವು ಇದಕ್ಕೆ ಓಪನ್ ಕಂಡೀಷನ್ ಕ್ಲಾಸಸ್ ಅನ್ನಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಕ್ಸಾಂಪಲ್ಲು ನಂಬರ್ 1 ಹೇಳ್ತಾ ಇದ್ದೀನಿ. ಇಫ್ ಇಟ್ ರೇನ್ಸ್ ಐ ವಿಲ್ ಬಿ ಎಟ್ ಹೋಮ್. ಇಫ್ ಇಟ್ ರೇನ್ಸ್ ಐ ವಿಲ್ ಬಿ ಎಟ್ ಹೋಮ್ ಅಂದರೆ ಒಂದು ವೇಳೆ ಮಳೆಯಾದರೆ ನಾನು ಮನೆಯಲ್ಲಿರ್ತೀನಿ. ಅನ್ನಲಿಕ್ಕೆ ಐ ವಿಲ್ ಬಿ ಎಟ್ ಹೋಮ್ ಅಂತಾಗುತ್ತೆ. ಹಾಗೆ ಇಫ್ ಅಂದರೆ ಒಂದು ವೇಳೆ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಿದ್ದೀನಿ. ಮುಂದಿನ ಎಕ್ಸಾಂಪಲ್ಲು ನಂಬರ್ 2 ಅಲ್ಲಿ ಹೇಳ್ತಾ ಇದ್ದೀನಿ. ಇಫ್ ಈ ಸಿಂಗ್ಸ್ ಶಿ ಡ್ಯಾನ್ಸಸ್ ಅಂತಾಗುತ್ತೆ. ಅಂದರೆ ಒಂದು ವೇಳೆ ಅವನು ಹಾಡಿದರೆ ಅವಳು ಡ್ಯಾನ್ಸ್ ಮಾಡ್ತಾಳೆ ಅಂತಾಗುತ್ತೆ. ಇಲ್ಲಿ ಇಫ್ ಅಂದರೆ ಒಂದು ವೇಳೆ ಅಂತ ಕನ್ನಡದಲ್ಲಿ ಹೇಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಎಕ್ಸಾಂಪಲ್ಲು ನಂಬರ್ 3 ಹೇಳ್ತಾ ಇದ್ದೀನಿ. ಇಫ್ ಈ ಕಮ್ಸ್ ಐ ವಿಲ್ ಬಿ ಹ್ಯಾಪಿ. ಅಂದರೆ ಒಂದು ವೇಳೆ ಅವನು ಬಂದರೆ ನನಗೆ ಸಂತೋಷವಾಗುತ್ತದೆ ಅಂತ ಸೆಂಟೆನ್ಸು ಫಾರ್ಮ್ಯಾಟ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ಲು ಇದು 4. ಎಕ್ಸಾಂಪಲ್ ನಂಬರ್ 4 ಹೇಳ್ತಿದ್ದೀನಿ. ಇಫ್ ದೇರ್ ಇಸ್ ಎ ಬ್ಯಾಟ್ರಿ ಇಟ್ ವರ್ಕ್ಸ್. ಅಂದರೆ ಒಂದು ವೇಳೆ ಬ್ಯಾಟ್ರಿ ಇದ್ದರೆ ಅದು ಕೆಲಸ ಮಾಡ್ತದೆ ಅಂತ ಆಗುತ್ತೆ. ಅಂದರೆ ಮೊಬೈಲಲ್ಲಿ ಬ್ಯಾಟ್ರಿ ಇದೆ, ಮೊಬೈಲು ಕೆಲಸ ಮಾಡುತ್ತೆ ಅಂದ್ಕೊಳ್ಳಿ. ಹಾಗೆಯೇ ಯಾವುದೇ ವೆಹಿಕಲಲ್ಲಿ ಬ್ಯಾಟ್ರಿ ಇದೆ, ಅದು ಚಲಿಸುತ್ತದೆ ಅಥವಾ ಮೂವ್ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಟೆನ್ಸಲ್ಲಿ 8-1 ರೋಮನ್ ನಂಬರ್ 8 ಹೇಳ್ತಾ ಇದ್ದೀನಿ. ವಿತ್ ಟೈಮ್ ಟೇಬಲ್ ಆ್ಯಂಡ್ ಪ್ರೋಗ್ರಾಮ್ ಆಫ್ VIP ಅಂದರೆ ಪ್ರಯಾಣದ ವೇಳಾಪಟ್ಟಿ ಮತ್ತು ಅವುಗಳು ಅಂತ ಹೇಳೋಕ್ಕಾಗುತ್ತೆ. ಇಲ್ಲಿ ನಿಮಗೆ ITH ಕಾಣ್ತಿದೆ. ವಿತ್ ITH ಅಂತಿದೆಯಲ್ಲ, ಅದು ITH ತಪ್ಪಾಗಿ ಪ್ರಿಂಟ್ ಆಗಿದೆ, ಸಾರಿ. ವಿತ್ ಟೈಮ್ ಟೇಬಲ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ VIP ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪರ್ಸನ್ಗೆ ನಾವು VIP ಅನ್ನಬೇಕಾಗುತ್ತೆ. ಇಲ್ಲಿ ಪ್ರೋಗ್ರಾಮ್ಸ್ ಅಂದರೆ VIP ಅವರ ಪ್ರೋಗ್ರಾಮ್ಸು ಅಥವಾ VIP ಅವರ ಆಗುವಗಳು ಅಂತ ಹೇಳೋಕ್ಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ವಿತ್ ಟೈಮ್ ಟೇಬಲ್ಲು ಇಲ್ಲಿ ಎಕ್ಸಾಂಪಲ್ಲು ನಂಬರ್ 1 ಹೇಳ್ತಾ ಇದ್ದೀನಿ. ದ ಟ್ರೈನ್ ಟು ಹುಬ್ಳಿ ಅರೈವ್ಸ್ ಎಟ್ 10 hours ಅಂತ ಹೇಳ್ತೀನಿ. ಎಕ್ಸಾಂಪಲ್ ನಂಬರ್ 1 ದ ಟ್ರೈನ್ ಟು ಹುಬ್ಳಿ ಅರೈವ್ಸ್ ಎಟ್ 10 hours ಅಂದರೆ ಬೆಳಗ್ಗೆ 10 ಗಂಟೆಗೆ ಬರ್ತದೆ ಅಂತ ಹೇಳೋಕ್ಕಾಗುತ್ತೆ. ಅದನ್ನೇ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ. ಟ್ರೈನು ಬರುವ ಸಮಯ 10 ಗಂಟೆಗೆ ಅಂತ ಆಗುತ್ತೆ. ಇಲ್ಲಿ ಅರೈವ್ ತಲುಪಲು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ. ದ ಟ್ರೈನ್ ಟು ಹುಬ್ಳಿ ಡಿಪಾರ್ಟ್ಸ್ ಎಟ್ 22 hours ಅಂದರೆ ಇಲ್ಲಿ ಡಿಪಾರ್ಟು ಅಂದರೆ ರೈಲು ಹೋಗುವ ಸಮಯ ಅಥವಾ ರೈಲು ಬಿಡುವ ಸಮಯ ಅಂತ ಆಗುತ್ತೆ. ಹಾಗೆ 22 hours ಅಂದರೆ 12 + 10 22 ಆಗುತ್ತೆ. ಅಂದರೆ ಮಧ್ಯಾಹ್ನ 12 ಆಗುತ್ತೆ. ಹಾಗೆ ರಾತ್ರಿ 10 ಗಂಟೆಗೆ ಹೇಳಬೇಕಾದ್ರೆ 22 hours ಅನ್ನಬೇಕಾಗುತ್ತೆ. ಇಲ್ಲಿ ರೈಲು ಹೋಗುವ ಸಮಯ 22 ಗಂಟೆ ಅಂತ ಆಗುತ್ತೆ, ಅಂದರೆ ರಾತ್ರಿ ಅಂತ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಲು ನಂಬರ್ 3 ಹೇಳ್ತಾ ಇದ್ದೀನಿ. ದ ಪ್ಲೇನ್ ಟು ಬೆಂಗಳೂರು ಟೇಕ್ಸ್ ಆಫ್ ಎಟ್ 00 hours ಅಂದರೆ ವಿಮಾನ ಹೋಗುವ ಸಮಯ 00 ಗಂಟೆ ಅಂದರೆ ರಾತ್ರಿ 12 ಗಂಟೆಗೆ ನಾವು ಹೇಳಬೇಕು.
24 ಅವರ್ಸ್ ಇರ್ಬೇಕಾದ್ರೆ 00 ಆಗಬೇಕಾಗುತ್ತೆ ಅಂತ ಹೇಳ್ತಾನೆ. ರಾತ್ರಿ 2 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲು, ಫೋರ್ತ್ ಎಕ್ಸಾಂಪಲು ನೋಡ್ಕೊಳ್ಳಿ. ದ ಪ್ಲೇನ್ ಟು ಹುಬ್ಳಿ ಲ್ಯಾಂಡ್ಸ್ ಎಟ್ 10 hours ಅಂದರೆ ವಿಮಾನ ತಲುಪುವ ಸಮಯ 10 ಗಂಟೆ ಅಂತ ಆಗುತ್ತೆ. ಇಲ್ಲಿ ಥರ್ಡ್ ಎಕ್ಸಾಂಪಲಲ್ಲಿ ಅಂದರೆ ಎಕ್ಸಾಂಪಲ್ ನಂಬರ್ 3 ಹೇಳಿದ್ರೆ ಟೇಕ್ಸ್ ಆಫ್ ಅಂದರೆ ಹೋಗುವ ಸಮಯ, ಹಾಗೆ ಲ್ಯಾಂಡ್ಸ್ ಅಂದರೆ ತಲುಪುವ ಸಮಯ ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಎಕ್ಸಾಂಪಲು ದ ಪ್ರೆಸಿಡೆಂಟು ಅರೈವ್ಸ್ ಎಟ್ ನ್ಯೂ ಡೆಲ್ಲಿ ಏರ್ಪೋರ್ಟ್ ಎಟ್ 13 hours ಆನ್ 12th Thursday June 2025 ಅಂದರೆ ಕನ್ನಡದಲ್ಲಿ ಹೇಳ್ತಾರೆ ರಾಷ್ಟ್ರಪತಿಗಳು ನವದೆಹಲಿ ವಿಮಾನ ನಿಲ್ದಾಣಕ್ಕೆ ಬರುವ ಸಮಯ 12ನೇ ಗುರುವಾರ 2025 ಆಗುತ್ತೆ. ಜೊತೆಗೆ ಅದು ಮಧ್ಯಾಹ್ನ 13 ಗಂಟೆ ಅಥವಾ 1 ಗಂಟೆ ಅಂತ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರೆಸಿಡೆಂಟು ಅದು ರಾಷ್ಟ್ರಪತಿ ಅಂತ ಆಗುತ್ತೆ. ಅರೈವ್ಸು ಅಂದರೆ ತಲುಪುವ ಸಮಯ ಅಂತ ಆಗುತ್ತೆ. ಹಾಗೆಯೇ ಏರ್ಪೋರ್ಟಲ್ಲಿ ವಿಮಾನ ನಿಲ್ದಾಣ ಅಂತ ಆಗುತ್ತೆ. ಇಲ್ಲಿವರೆಗೂ ನಾನು ಆಲ್ ಅಬೌಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ರೋಮನ್ ನಂಬರು 8 ವರೆಗೂ ಹೇಳಿದ್ದೀನಿ. ಅಂದರೆ ರೋಮನ್ ನಂಬರು 8ನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಮುಂದೆ ಸಿಂಪಲ್ ಪ್ರೆಸೆಂಟ್ ಮುಗಿಸು ಮುಂದೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನೋಡೋಣ. ಅಂದರೆ ಅವುಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಕೂಡ ನೋಡೋಣ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸಿಂಪಲ್ಲು ಪಾಸ್ಟ್ ಟೆನ್ಸ್ ಅಂದರೆ ಇದು ಮುಗಿದು ಹೋದ ಘಟನೆಗಳನ್ನು ತಿಳಿಸುತ್ತದೆ. ಅಂದರೆ ಇದು ಕಂಪ್ಲೀಟೆಡ್ ಆ್ಯಕ್ಷನ್ಸು ಅಂದರೆ ಮುಗಿದು ಹೋದ ಘಟನೆಗಳನ್ನು ಹೇಳಲಿಕ್ಕಾಗಿ ನಾವು ಸಿಂಪಲ್ಲು ಪಾಸ್ಟ್ ಟೆನ್ಸ್ನ ಉಪಯೋಗ ಮಾಡಬೇಕಾಗುತ್ತೆ. ಇದನ್ನು ಕಾಮನ್ ಆಗಿ ಡೆಫಿನೆಟ್ಟು ಟೈಮ್ ಯೂನಿಟ್ಸ್ನಲ್ಲಿ ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೂಡ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಎಕ್ಸಾಂಪಲ್ ನಂಬರ್ 1ನಲ್ಲಿ ಈ ಸ್ಯಾಂಗ್ ಆನ್ ದ ರೇಡಿಯೋ ಆನ್ 10th ಅಂದರೆ ಇಲ್ಲಿ ಡೆಫಿನೆಟ್ಟು ಟೈಮ್ ಅಂದರೆ ನಿರ್ದಿಷ್ಟ ಸಮಯ ಅಂತ ಅರ್ಥ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಸ್ಯಾಂಗು ಆನ್ ದ ರೇಡಿಯೋ ಆನ್ 10th ಅಂದರೆ ಅವನು 10ನೇ ದಿನಾಂಕದಂದು ರೇಡಿಯೋದಲ್ಲಿ ಆಡಿದ ಅಂತ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲು ನಂಬರ್ 2 ಹೇಳ್ತಾ ಇದ್ದೀನಿ. ಶಿ ಕೇಮ್ ಟು ಮೈ ಹೋಮ್ ಯಸ್ಟರ್ಡೇ ಅಂದರೆ ಅವಳು ನಿನ್ನೆ ನನ್ನ ಮನೆಗೆ ಬಂದಿದ್ದಳು ಅಂತ ಆಗುತ್ತೆ. ಇಲ್ಲಿ ಯಸ್ಟರ್ಡೇ ಅನ್ನೋದು ಡೆಫಿನೆಟ್ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಟೈಮ್ ತೋರಿಸಿಲ್ಲ, ಆದರೆ ಹೇಳ್ಬೋದು ನಿನ್ನೆ ಬಂದಿದ್ದಳು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕೆಲವೊಮ್ಮೆ ಯೂನಿಟ್ಸ್ ಆಫ್ ಟೈಮ್ ಅಂದರೆ ಡೆಫಿನೆಟ್ಟು ಇರೋ ಟೈಮ್ ಇರಲ್ಲ, ಆದರೂ ನಾವು ತಿಳ್ಕೊಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಅಂತ ನಿಮಗೆ ಬ್ರೀಫಾಗಿ ಡೆಫಿನೆಟ್ಟು ಟೈಮ್ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಅಂದ್ಕೊಳ್ಳಿ ಸಿಂಪಲ್ಲು ಪಾಸ್ಟ್ ಟೆನ್ಸ್ನೊಂದಿಗೆ ಆಲ್ವೇಸ್ ಅಂದರೆ ಯಾವಾಗಲೂ ಅಂತ ಆಗುತ್ತೆ. ನೆವರು ಅಂದರೆ ಯಾವಾಗಲೂ ಇಲ್ಲ ಅಥವಾ ಅಲ್ಲ ಅಂತ ಆಗುತ್ತೆ. ಇಲ್ಲಿ ಆಲ್ವೇಸು ನೆವರು ಉಪಯೋಗ ಮಾಡಿಸಿ ಮಾತ್ರ ಅದು ಭೂತಕಾಲದ ರೂಢಿಗಳನ್ನ ತಿಳಿಸೋಕ್ಕೆ ಬರುತ್ತೆ ಅಂತ ಹೇಳಿದ್ದೀನಿ. ಭೂತಕಾಲದ ರೂಢಿಗಳಂದರೆ ಪಾಸ್ಟು ಹ್ಯಾಬಿಚುವಲು ಆ್ಯಕ್ಷನ್ಸ್ ಆಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ಲು ನಂಬರ್ 1ನಲ್ಲಿ ಎ ಆಲ್ವೇಸ್ ಸ್ಪೋಕ್ ಲೈಸ್. ಇಲ್ಲಿ ಲೈಸ್ ಅಂದರೆ ಸುಳ್ಳುಗಳು ಅಂತ ಆಗುತ್ತೆ. ಲೈ ಅಂದರೆ ಸುಳ್ಳು ಅಂತ ಆಗುತ್ತೆ. ಇಲ್ಲಿ ಈ ಆಲ್ವೇಸು ಸ್ಪೋಕು ಲೈಸು ಅಂದರೆ ಅವನು ಯಾವಾಗಲೂ ಸುಳ್ಳು ಹೇಳುತ್ತಾ ಅಂತ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಲು ನಂಬರ್ 2 ಹೇಳ್ತಾಯಿದ್ದೀನಿ. ನೆವರ್ ಸ್ಪೋಕ್ ಲೈಸ್ ಅಂದರೆ ಅವಳು ಸುಳ್ಳುಗಳನ್ನೇ ಹೇಳುವುದಿಲ್ಲ ಅಂತ ಆಗುತ್ತೆ. ಇಲ್ಲಿ ನೆವರ್ ಅಂದರೆ ಯಾವಾಗಲೂ ಇಲ್ಲ, ಮಾಡೋದೇ ಇಲ್ಲ ಅಂತ ಹೇಳೋಕ್ಕಾಗುತ್ತೆ, ಹೇಳೋದೇ ಇಲ್ಲ ಅಂತ ಹೇಳೋಕ್ಕಾಗುತ್ತೆ. ನೆವರ್ ಅಂದರೆ ಯಾವಾಗಲೂ ಇಲ್ಲ ಅಥವಾ ಯಾವಾಗಲೂ ಅಲ್ಲ ಅಂತ ಕೂಡ ಆಗುತ್ತೆ. ಶಿ ನೆವರ್ ಸ್ಪೋಕ್ ಲೈಸ್ ಅಂತ ಆಗುತ್ತೆ. ಎಕ್ಸಾಂಪಲ್ ನೋಡ್ಕೊಳ್ಳಿ. ಈ ಆಲ್ವೇಸ್ ಆನ್ ಟೈಮ್ ಟು ದ ಪ್ರೋಗ್ರಾಮು ಅಂದರೆ ಅವನು ಕಾರ್ಯಕ್ರಮಕ್ಕೆ ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಬರ್ತಾನೆ ಅಂತ ಹೇಳೋಕ್ಕಾಗುತ್ತೆ. ಆಲ್ವೇಸ್ ಯಾವಾಗಲೂ ಅಂತ ಆಗುತ್ತೆ. ಜೊತೆಗೆ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಸಿಗೋಣ. ಅವರು ಕೂಡ ಇಂಗ್ಲೀಷ್ನಲ್ಲಿರುವ ಆಲ್ ಅಬೌಟ್ ಟೆನ್ಸಲ್ಲಿ ಸಿಂಪಲ್ಲು ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಆಗ್ತೀರ. ಕೊನೆಗೆ ನಮ್ಮ ಚಾನಲ್ಗೆ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ವೆರಿ
ಮಚ್. ಬಾಯ್ ಬಾಯ್.